ಆಮೇಲೆ ಇನ್ಯಾವ ಪ್ರಶ್ನೆ ಬೇಕಪ್ಪ? ನಾನು ಕೂಡ ಇದನ್ನ ಕೂಡ ಮೊನ್ನೆ ಲಾಸ್ಟ್ ಒಂದು 4-5 ಡೇಸ್ ಬ್ಯಾಕ್ ಗಮನಿಸಿದೆ. ಪೊಲೀಸರು ತನಿಖೆ ಮಾಡಲಿ, ಯಾರೇ ನನ್ನ ಹೆಸರನ್ನ ಬಳಕೆ ಮಾಡಿಕೊಂಡ್ರು ಕೂಡ ಅದು ನನ್ನ ಅಪರಾಧ. ನಾನು ಅದನ್ನ ಕೂಡ ಪರಿಶೀಲನೆ ಮಾಡಿ ಸಂಬಂಧಪಟ್ಟಂತ ಪೊಲೀಸರ ಹತ್ರ ವಿಚಾರಣೆ ಮಾಡಿ ಏನಾಗಿದೆ ಅನ್ನೋದನ್ನ ತಿಳಿಸಿ ಸದ್ಯದಲ್ಲೇ ನಾನು ಒಂದು 2-3 ದಿನದಲ್ಲೇ ಪೊಲೀಸ್ ಕಮಿಷನರ್ಗೂ ಕೂಡ ನಾನು ಇದರ ಬಗ್ಗೆ ಒಂದು ದೂರನ್ನ ದಾಖಲೆ ಮಾಡ್ತೇನೆ. ಸೊ ಯಾರೇ ಈ ರೀತಿ ಮಾಡಿದ್ರು ಕೂಡ ಅದನ್ನ ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ಅನ್ಯಾಯವನ್ನ ಸರಿಪಡಿಸಿ ಅಂತೇಳಿ ನಾನು ಕೂಡ ಒಂದು 2 ದಿನದೊಳಗಡೆ ಪತ್ರವನ್ನ ಅವರಿಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡೆದು ಪತ್ರವನ್ನ ಬರೀತೇನೆ. ನಿಮ್ಮ ಹೆಸರು ಉಪಯೋಗ ಪಡ್ಕೊಂಡು ಒಂದು ತನಿಖೆ ಕರೀತಾರೆ, ಅರೆಸ್ಟ್ ಮಾಡೋ ಕೆಲಸ ಆಗಿಲ್ಲ ಅಂದ್ರೆ ಅಲ್ಲಿ ಡಬಲ್ ಸ್ಟ್ಯಾಂಡರ್ಡ್. ಬಿಜೆಪಿ ಆದಾಗ ಮಾಡ್ತೀವಿ, ಕಾಂಗ್ರೆಸ್ ನಿಮ್ಮ ಮಾಡಲ್ಲ. ಚರ್ಚೆ ಈ ತರ ಚರ್ಚೆ ಆಗ್ತಿದೆ. ನನಗೆ ಈ ವಿಚಾರ ಗೊತ್ತಿಲ್ಲ. ನಾನು ಸಮಗ್ರವಾದಂತ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ ಅಂತ ಕೇಳ್ತೇನೆ. ನನ್ನ ಹೆಸರನ್ನ ಯಾರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ ಅಂತೇಳಿ ಪತ್ರವನ್ನು ಕೂಡ ನಾನು ಬರಿತೇನೆ. ರೆಡಿ ಮಾಡಕ್ಕೆ ಹೇಳಿದ್ದೆ, ರೆಡಿ ಮಾಡಿದ್ದಾರೆ. ಅದರಲ್ಲಿ ಏನಿದೆ ಸರಿಯಾಗಿ ಮಾಡಿದಾರಾ ಇಲ್ವಾ ಅನ್ನೋದನ್ನ ಗಮನಿಸಿ ಇನ್ನೊಂದು 2 ದಿನದೊಳಗಡೆ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದು ಸೈನ್ ಹಾಕಿ ಕಳಿಸ್ಕೊಡ್ತೀನಿ. ಈಗ ಇದೆಲ್ಲ ಇವರೆಲ್ಲ ಸಿನಿಮಾದವ್ರು ಸೇರ್ಕೊಂಡು ಏನೇನೋ ಮಾಡ್ತಾ ಇರ್ತಾರ್ರಿ. ಏನ್ರಿ ಮಾಡ್ಲಿ ನಾನು? ಅದೇ ಈಗ ಬರೆದು ಹೇಳಿದ್ನಲ್ಲಪ್ಪ, ಪತ್ರ ಬರೀತಾ ಇದ್ದೀನಿ ಪೊಲೀಸ್ ಕಮಿಷನರ್ಗೆ ಸಂಬಂಧಪಟ್ಟಂತ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿ ಪತ್ರ ಬರಿತೀನಿ. ಅವ್ರು ನನ್ನ ಹೆಸರು ಹೇಳಿದ್ರೆ, ನನ್ನ ಹೆಸರು ಬಳಸ್ಕೊಂಡು ದುಡ್ಡು ವಸೂಲಿ ಮಾಡಿದ್ರೆ, ನನ್ನ ಹೆಸರು ಹೇಳ್ಕೊಂಡು ಏನಾರ ಮಾಡಿತ್ತು ಅಂತ ಅಂದ್ರೆ ಏನ್ ಬೇಕಾದ್ರೂ ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ. ನಿಮ್ಗೆ ಕಳಿಸ್ತೀನಿ, ಪತ್ರನೂ ಕಳಿಸ್ತೀನಿ. ಡ್ರಾಫ್ಟ್ ರೆಡಿ ಇದೆ. ಗೊತ್ತಿಲ್ಲ ನನಗೆ ಅದೆಲ್ಲ. ಡ್ರಾಫ್ಟ್ ರೆಡಿ ಇದೆ. ಒಂದ್ಸಾರಿ ನಾನು ಪೊಲೀಸ್ ಆಫೀಸರ್ಸ್ ಹತ್ರ ಮಾತಾಡ್ಬೇಕು ಏನೇ ಅದು ವಿಚಾರ ಅಂತ ಹೇಳ್ಬಿಟ್ಟು. ಬರೀ ಮಾಧ್ಯಮಗಳಲ್ಲಿ ಬಂದಿರೋದನ್ನ ನಾನು ನೋಡಿದ್ದೀನಿ. ಪೊಲೀಸ್ ಆಫೀಸರ್ಸ್ ಹತ್ರ ನೋಡ್ಬಿಟ್ಟು ಕೇಳ್ಬಿಟ್ಟು ಅದಕ್ಕೆ ಏನ್ ಉತ್ತರ ಏನ್ ಬರಿಬೇಕು ಅದನ್ನ ಬರಿತೀನಿ. ಬೇಕು ಅಂದ್ರೆ ಡ್ರಾಫ್ಟ್ ಕಾಪಿನೂ ತೋರಿಸ್ತೀನಿ. ರೆಡಿ ಇದೆ ನನ್ನ ಹತ್ರ. ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ರು, ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಷ್ಟು ಬಿಟ್ಟು ಬೇರೆ ಏನೂ ಇಲ್ಲ. ಇನ್ನೊಂದು ಕಾರ್ಯಕ್ರಮ ಅಣ್ಣಮ್ಮದೇವಿ ಕುಣಿಸಿದೀವಿ ಅಂತ ಕರೆದಿದ್ರು. ಅಷ್ಟು ಬಿಟ್ರೆ ಇನ್ಯಾವುದು ನನಗೂ ಅವ್ರಿಗೂ ಯಾವುದೇ ಸಂಬಂಧ ಆಗ್ಲಿ. ನನಗಿರೋಳು ಒಬ್ಳೆ ತಂಗ್ಳಿ. ನಮ್ಮ ಅಣ್ಣ ಬೇಜಾರು ಮಾಡ್ಕೊಬಿಟ್ಟವನಂತೆ. ನನಗ್ ಗೊತ್ತಿಲ್ಲದಂಗೆ ಇನ್ನೊಂದು ತಂಗಿ ಯಾರು ಅಂತ. ಯಾರೋ ಹೇಳ್ತಾ ಇದ್ರು ನನಗೆ, ನಿನ್ನೊಬ್ಳಿಗೆ ಹೆಂಗ್ ತಂಗಿ ಆಗಕ್ ಸಾಧ್ಯ, ನನಗ್ ತಂಗಿ ಆಗಿಲ್ಲ ಅಂತ. ನಾನು ಅಲ್ಲೇ ಕೊಟ್ಬಿಟ್ಟಲ್ಲಪ್ಪ, ಅಲ್ಲೇ ದೇವಸ್ಥಾನಕ್ಕೆ ಕೊಟ್ಬಿಟ್ನಪ್ಪ. ನಾನು ನಮ್ಮಣ್ಣ ಎತ್ಕೊ ಬರೋದಿಲ್ಲ ಮನೆಗೆ. ಏನಾರ ಇದ್ರೆ ಅಲ್ಲೇ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ತನಿಖೆಗೆ ನಾನೇ ಲೆಟರ್ ಬರೆದು ರೆಡಿ ಮಾಡಿದ್ದೀನಿ. ಲೆಟರ್ ಕಂಪ್ಲೀಟ್ ಮಾಡಬೇಕು. ಕಮಿಷನರ್, ಪೊಲೀಸ್ ಕಮಿಷನರ್ಗೆ ಪತ್ರ ಬರೀತಾ ಇದ್ದೀನಿ. ಇನ್ನೊಂದು 3 ಡೇಸ್ ಒಳಗಡೆ ಪತ್ರ ಕಳಿಸ್ಕೊಡ್ತೀನಿ.